ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ ಬೆನ್ನಲ್ಲೇ ದೇವೇಗೌಡರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡೆದಿದ್ದಾರೆ. ದೇವೇಗೌಡರು ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆ ನಂತರ ಮನೆಗೆ ವಾಪಸ್ ಆಗಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಭೇಟಿ ನೀಡಿದರು ದೇವೇಗೌಡರು. ಜೆಪಿ ನಗರದಲ್ಲಿರುವಂಥ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಆ ನಂತರ ಮನೆಗೆ ವಾಪಸ್ ಆಗಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಇದು ಪ್ರತಿ ಶುಕ್ರವಾರ ಹೋಗ್ತಾರೋ ಅಥವಾ ಮೊಮ್ಮಗ ಅರೆಸ್ಟ್ ಆಗಿದ್ದಾನೆ ಅನ್ನೋ ಕಾರಣಕ್ಕಾಗಿ ಹೋಗಿರೋದಾ, ಏನ್ ಕತೆ? ರಕ್ಷತ್, ಏನು ಪ್ರಜ್ವಲ್ ರೇವಣ್ಣ ಒಂದು ಏನು ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತೆ ಅತ್ಯಾಚಾರ ಪ್ರಕರಣ ಬೆನ್ನಲ್ಲೇ ಒಂದು ಬಂಧನ ಬೆನ್ನಲ್ಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ಟೆಂಪಲ್ ರನ್ ಅನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ದೇವೇಗೌಡರು ಹಿಂದಿನಿಂದಲೂ ಕೂಡ ಜೆಪಿ ನಗರದಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ಗೆ ಪ್ರತಿ ವಾರವೂ ಕೂಡ ವಿಸಿಟ್ ಮಾಡ್ತಾ ಇದ್ರು. ಅದೇ ರೀತಿ ಕೂಡ ಇವತ್ತು ಕೂಡ ವಿಸಿಟ್ ಮಾಡಿರುವಂತದ್ದು. ಸಂಕಷ್ಟಗಳಿಂದ ಏನು ತಮ್ಮ ಕುಟುಂಬ ಸಂಕಷ್ಟಗಳಲ್ಲಿ ಎದುರಿಸ್ತಿದೆ, ಅದರಿಂದ ಪಾರ್ ಮಾಡಲಿಕ್ಕೆ ಸಾಕಷ್ಟು ವರ್ಷಗಳಿಂದ ಕೂಡ ಒಂದು ಪೂಜೆಗಳ ಪುನಸ್ಕಾರಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಇವತ್ತು ಕೂಡ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ಈಗ ಅವರು ತಮ್ಮ ಪದ್ಮನಾಭನಗರ ನಿವಾಸಕ್ಕೆ ಬಂದಿರುವಂತದ್ದು. ಇನ್ನೊಂದ್ ಕಡೆ ಇವತ್ತಿನ ಏನು ಅರ್ಲಿ ಮಾರ್ನಿಂಗ್ ಬೆಳವಣಿಗೆಗಳಾಯ್ತು. ಪ್ರಜ್ವಲ್ ರೇವಣ್ಣ ಅವ್ರನ್ನ SIT ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿ ಬಂಧಿಸಿ ಕರೆತಂದು ವಿಚಾರಣೆ ಮಾಡ್ತಿದ್ರೆ, ಇಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ತಮ್ಮ ಕುಟುಂಬಕ್ಕೆ ಎದುರಾಗಿರುವಂತಹ ಏನು ಸಂಕಷ್ಟಗಳಿದೆ ಅದನ್ನ ಪಾರ್ ಮಾಡಬೇಕು, ಅದರಿಂದ ಹೊರಗಡೆ ಬರ್ಲಿಕ್ಕೆ ತಮಗೆ ಒಂದು ಶಕ್ತಿ ಕೊಡು ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತಹ ಪ್ರಾರ್ಥನೆಯನ್ನ ಮಾಡ್ಕೊಂಡಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಯಾಕಂದ್ರೆ ಪ್ರತಿ ದೇವೇಗೌಡರ ಕುಟುಂಬ ಆಗಿರ್ಬೋದು, ಜೊತೆಗೆ ರೇವಣ್ಣ ಅವರ ಕುಟುಂಬ ಪ್ರತಿ ದಿನವೂ ಕೂಡ, ಯಾಕಂದ್ರೆ ರೇವಣ್ಣ ಜೈಲಿಗೆ ಹೋದ ಬಂದ ನಂತರ ಪ್ರತಿ ದಿನವೂ ಕೂಡ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ತೆರಳುತ್ತಿದ್ರು, ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ರು, ಅರ್ಚನೆಗಳನ್ನು ಕೂಡ ಮಾಡಿಸ್ತಾ ಇದ್ರು. ಅದೇ ರೀತಿ ದೇವೇಗೌಡರು ಕೂಡ ಕಳೆದ ಹಲವು ದಿನಗಳಿಂದ ಕೂಡ ಹೊರಗಡೆ ಹೋಗಿರಲಿಲ್ಲ. ಆದ್ರೆ ತಮ್ಮ ಮೊಮ್ಮಗ ಏನು ಬಂಧನ ಆದ, ಆ ಒಂದು ಬಂಧನದ ಬಳಿಕ ಇವತ್ತು ಪ್ರಥಮ ಬಾರಿಗೆ ಹೊರಗಡೆ ಬಂದು ವಿಸಿಟ್ ಅನ್ನ ಮಾಡಿರುವಂತದ್ದು. ಯಾಕಂದ್ರೆ ದೇವೇಗೌಡರು ತಮ್ಮ ಹುಟ್ಟುಹಬ್ಬದ ದಿನ ಮಾತ್ರ ದೇವಸ್ಥಾನಕ್ಕೆ ತೆರಳಿದ್ರು. ಅದಾದ ನಂತರ ಇಲ್ಲಿವರೆಗೂ ಕೂಡ ಹೊರಗಡೆ ಬರ್ಲಿಕ್ಕೂ ಕೂಡ ಮನಸ್ಸು ಮಾಡಿರಲಿಲ್ಲ. ಆದ್ರೆ ಇವತ್ತು ಬಂಧನ ಆಗಿದೆ. ಬಂಧನ ಆದ ಬಳಿಕ ಇವತ್ತು ಹೊರಗಡೆ ಬಂದು ದೇವರ ದರ್ಶನ ಮಾಡುವ ಮೂಲಕ ತಮ್ಮ ಒಂದು ಏನು ಕುಟುಂಬದಲ್ಲಿ ಒಂದು ಸಾಕಷ್ಟು ಹಿನ್ನಡೆ ಆಗ್ತಿದೆ ಅದನ್ನ ಒಂದು ಜಯಗಳಿಸಲಿಕ್ಕೆ ಒಂದು ಪ್ರಾರ್ಥನೆಯನ್ನ ಮತ್ತು ವಿಶೇಷವಾದಂತಹ ಪೂಜೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.